ನಾನು ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ. ಸೊ ಆಸ್ ಆಫ್ ನೋ ನಾನು ಸೆನ್ಸೆಕ್ಸ್ ಹಾಕೊಂಡಿದ್ದೀನಿ, ದಟ್ ಟು ಇನ್ ಒನ್ ಡೇ ಟೈಮ್ ಫ್ರೇಮ್. ಯಾಕಂದ್ರೆ ಅನಾಲಿಸಿಸ್ ಸ್ಟಾರ್ಟ್ ಮಾಡೋದು ಬೆಟರ್ ಇಫ್ ಯು ಸ್ಟಾರ್ಟ್ ಇನ್ ಒನ್ ಡೇ ಟೈಮ್ ಫ್ರೇಮ್. ಯಾಕಂದ್ರೆ ಒಂದು ಕ್ಲಿಯರ್ ಕ್ಲಾರಿಫಿಕೇಶನ್ ಸಿಗುತ್ತೆ. ಇವಾಗ ನೋಡಿ, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇಲ್ಲೇನಾಗಿದೆ, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಸೊ ದ ಫಸ್ಟ್ ಥಿಂಗ್ ನಾನು ಏನ್ ಮಾಡೋದಂದ್ರೆ, ಒಂದು ಮಾರ್ಕ್ ಮಾಡ್ಕೋತೀನಿ ಲೈನ್ ಅನ್ನ 85,800. ಸೊ ಇದು ಇವತ್ತಿನ ಅಪ್ರಾಕ್ಸಿಮೇಟ್ ಹೈ ಆಗುತ್ತೆ. ಓಕೆ. ಅಂಡ್ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಆಗಿರೋ ಕಾರಣ ಬೈ ಎನಿ ಚಾನ್ಸ್ ನಾಳೆ ಮಾರ್ಕೆಟ್ ಅಂದ್ರೆ ಮಂಡೇ ಮಾರ್ಕೆಟ್ ಏನಾದ್ರೂ ಹೈ ಬ್ರೇಕ್ ಆದ್ರೆ, ಸೊ ನಾನು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡ್ತೀನಿ. ಬಟ್ ಇನ್ನೊಂದು ಪಾಯಿಂಟ್ ಇಲ್ಲಿ ಏನಂದ್ರೆ, ಇಲ್ಲಿ ಎಕ್ಸಾಕ್ಟ್ಲಿ ಶಾರ್ಪ್ ರೆಸಿಸ್ಟೆನ್ಸ್ ಇದೆ 86,162. ಸೊ ಇಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ, ಜಾಸ್ತಿ ಪಾಯಿಂಟ್ ಸಿಗಲ್ಲ, 300 ಪಾಯಿಂಟ್ಸ್ ಮಾತ್ರ ಸಿಗುತ್ತೆ. ಇನ್ ಮಿಡಲ್ ಆಲ್ಸೋ 86,000 ಏನಿದೆ ಅದು ಒಂದು ರೌಂಡ್ ಲೆವೆಲ್ ಆಗಿದೆ. ಓಕೆ. ಸೊ ಸದ್ಯಕ್ಕೆ 86,000 ಹತ್ರ ಎಲ್ಲಾದ್ರೂ ರಿವರ್ಸಲ್ ಬಂದಿದ್ಯಾ ನಾವು ಒಂದ್ಸತಿ ನೋಡೋಣ. ಸೊ 86,000 ಜಸ್ಟ್ ಒಂದು ಲೈನ್ ಡ್ರಾ ಮಾಡ್ಕೋತೀನಿ. ಓನ್ಲಿ ಒನ್ ಟೈಮ್ ಮಾತ್ರ ಶಾರ್ಪ್ ರಿವರ್ಸಲ್ ಬಂದಿದೆ ಇದೊಂದು. ಓಕೆ. ಸೊ ಅದನ್ನ ಬಿಟ್ರೆ ನಾವು ಕಂಪ್ಲೀಟ್ಲಿ ಇದರಲ್ಲಿ ಅಪ್ಸೈಡ್ ನಾವು ನೋಡ್ತಾ ಇದ್ದೀವಿ ಅಂದ್ರೆ, ಸೊ ಫ್ಲಾಟ್ ಓಪನ್ ಆಗಿ ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿ ಅದಾದ್ಮೇಲೆ ಅದ್ರ ಹೈ ಬ್ರೇಕ್ ಆದ್ರೆ ಒಂದು ಸ್ಕ್ಯಾಲ್ಪಿಂಗ್ ಎಂಟ್ರಿಯನ್ನ ನಾವು ಟ್ರೈ ಮಾಡ್ಬೋದು ಈ ರೀತಿ ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡೋದಾದ್ರೆ. ಬೈ ಎನಿ ಚಾನ್ಸ್ ನೀವು ಸೆಲ್ಲಿಂಗ್ ನೋಡ್ತಾ ಇದ್ದೀರಾ, ಸೊ ಈ ಲೋ ಬ್ರೇಕ್ ಆಗಬೇಕು. ಯಾವ ಲೋ? ಪ್ರೀವಿಯಸ್ ಸ್ವಿಂಗ್ ಲೋ, ದಟ್ ಟು ಇನ್ 15 ಮಿನಿಟ್ ಟೈಮ್ ಫ್ರೇಮ್ 85,560 ಏನಾಗಿದೆ. ಸೊ ಆ 85,560 ಇಂದ ಹಿಡಿದು ಅಪ್ರಾಕ್ಸಿಮೇಟ್ಲಿ 490 ವರೆಗೂ ಏನ್ 60 ಪಾಯಿಂಟ್ ಅಥವಾ 70 ಪಾಯಿಂಟ್ ಝೋನ್ ಏನಿದೆ ನೋಡಿ, ಇದೊಂದು ಸೈಡ್ ವೇ ಝೋನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಸೊ ಸ್ಮಾಲ್ ಸ್ವಿಂಗ್ಸ್ ಗಳು ಎರಡಿದಾವೆ ಇಲ್ಲಿ. ಹಾಗಾಗಿ ಸೊ ದ ಫೈನಲ್ ಲೆವೆಲ್ ಬಂದ್ಬಿಟ್ಟು 85,500 ರೌಂಡ್ ಲೆವೆಲ್. ಇದ್ರ ಕೆಳಗಡೆ ಬಂದ್ರೆ ಮಾತ್ರ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಸೊ ಅಲ್ಲಿವರೆಗೂ ಓನ್ಲಿ ಫಾರ್ ಬೈಯಿಂಗ್. ಸೊ ಬೈ ಎನಿ ಚಾನ್ಸ್ 85,500 ಹತ್ರ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ, ಸೊ ಇಲ್ಲೂ ಕೂಡ ನಾನು ಬೈಯಿಂಗ್ ಅಪಾರ್ಚುನಿಟಿಯನ್ನೇ ಟ್ರೈ ಮಾಡೋದು. ಡನ್. ಸೊ ಇದು ಸೆನ್ಸೆಕ್ಸ್ ಅಲ್ಲಿ ಆಯ್ತು. ಬಿಟ್ರೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಓಕೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನಿದೆ, ಇಲ್ಲಿ ಕ್ಲಿಯರ್ಲಿ ಇಲ್ಲೊಂದು ಪಾಸ್ ತಗೊಂಡು ಹೈ ಬ್ರೇಕ್ ಆಗಿದೆ 60,170 ಏನಿದೆ. ಸೊ ನಾಳೆ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಏನಾದರೂ ಸಸ್ಟೈನ್ ಆದ್ರೆ ಡೆಫಿನೆಟ್ಲಿ ಸೊ ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ನಾಳೆ ಮೀನ್ಸ್ ಅಪ್ಕಮಿಂಗ್ ಟ್ರೇಡಿಂಗ್ ಸೆಷನ್, ದಟ್ ಈಸ್ ಮಂಡೇ. ಓಕೆ. ಸೊ ಅದನ್ನ ಬಿಟ್ಟರೆ ನಾವು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡೋದಾದ್ರೆ ಕಂಪ್ಲೀಟ್ಲಿ ಬುಲ್ಲಿಶ್ ಕ್ಯಾಂಡಲ್. ಓಕೆ. ಓಪನ್ ಆದ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಡನ್. ಸೊ ಕ್ಲೋಸಿಂಗ್ ಕೂಡ ಸ್ಟ್ರಾಂಗ್ ಆಗಿ ಆಗಿದೆ. ಅಂಡ್ ದ ರೀಸೆಂಟ್ ಅಪ್ಪರ್ ಸ್ವಿಂಗ್ ಏನಿದೆ, ಸ್ಮಾಲ್ ರೆಸಿಸ್ಟೆನ್ಸ್ ಅದು ಕೂಡ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ. 60,116 ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ದ ರೀಸೆಂಟ್ ಸ್ವಿಂಗ್ ಅಥವಾ ಹೈ ಅಂತ ಹೇಳಕ್ಕೂ ಬರಲ್ಲ, ಯಾವುದೇ ಲೆವೆಲ್ ಇಲ್ಲ ಇಲ್ಲಿ. ಸೊ ಸಿಂಪಲ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಅಥವಾ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸೊ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ, ಸೊ ಯಾವ ರೀತಿ ಅಂದ್ರೆ, ಸೊ ಇಲ್ಲೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಬೇಕು. ಡನ್. ಸೊ ಈ ರೀತಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಅದ್ರ ಹೈ ಬ್ರೇಕ್ ಆದ್ರೆ ಸೊ ಕ್ಲಿಯರ್ಲಿ ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಸೊ ಅದನ್ನ ಬಿಟ್ರೆ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಅದ್ರ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಬಟ್ ಸೆಲ್ಲಿಂಗ್ ಎಲ್ಲಿವರೆಗೂ ಆಗೋ ಚಾನ್ಸ್ ಇದೆ, ದಟ್ ಈಸ್ 59,000 ಅಥವಾ 60,000. ಫಾರ್ ಸ್ಕ್ಯಾಲ್ಪಿಂಗ್ ಪರ್ಪಸ್ 60,000 ವರೆಗೂ, ಸೊ ರೌಂಡ್ ಲೆವೆಲ್ ವರೆಗೂ ಒಂದು 100 ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಬಹುದು. ಬಟ್ ದ ಟ್ರೆಂಡ್ ಕ್ಯಾಪ್ಚರಿಂಗ್ ಟ್ರೇಡ್ ಡೌನ್ ಸೈಡ್ ನೀವು ನೋಡ್ತೀರಾ ಅಂದ್ರೆ, ದಟ್ ಟು 60,000 ಕೆಳಗಡೆ ಸ್ಟ್ರಾಂಗ್ ಕ್ಲೋಸಿಂಗ್ ಮಾರ್ಕೆಟ್ ಕೊಡ್ಲೇಬೇಕು. ಸೊ ಕೊಟ್ಟಾಗ ಮಾತ್ರ ನಾವು ಅರೌಂಡ್ ಒಂದು 270 ಟು 280 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬಹುದು. ಡನ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.